ಆಕಾಶದಲ್ಲಿ ಹಾರಾಡ್ತಾ ಪ್ರಕೃತಿ ಸೌಂದರ್ಯ ಕಣ್ತುಂಬಿಕೊಳ್ಳೋ ಮಜಾನೇ ಬೇರೆ. ಆದರೆ ಕೆಲವೊಂದು ಬಾರಿ ನಮಗೆ ಈ ಭಾಗ್ಯನೇ ಒದಗಿ ಬಂದಿರಲ್ಲ. ಇಂತಹ ಕನಸನ್ನ ನೀವೇನಾದರೂ ಕಂಡಿದ್ರೆ ನಿಮಗೊಂದು ಸಿಹಿ ಸುದ್ದಿ ಇದೆ. ಹಂಪಿಯು ಗತವೈಭವ ಮತ್ತು ಅಲ್ಲಿನ ಹಸಿರನ್ನ ಆಕಾಶದಲ್ಲಿ ಹಾರಾಡ್ತಾ ಕಣ್ತುಂಬಿಕೊಳ್ಳಬಹುದು. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ತಡ ಯಾಕೆ, ಈ ಸ್ಟೋರಿ ನೋಡಿ. ಹಂಪಿ ಎಂದ ತಕ್ಷಣ ನೆನಪಾಗುವುದು ಗತ ಇತಿಹಾಸದ ವೈಭವದ ಕ್ಷಣಗಳು, ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ದಿನಗಳು, ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯ ಕಾಲದ ಅದ್ಭುತ ಕ್ಷಣಗಳು. ಹೌದು, ಒಂದು ಕಾಲದಲ್ಲಿ ಹಂಪಿಯ ವೈಭವ ವಿದೇಶದಲ್ಲೂ ಖ್ಯಾತಿ ಗಳಿಸಿತ್ತು. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯನ್ನ ನೋಡಲೆಂದೇ ಆ ಕಾಲದಲ್ಲಿ ವಿದೇಶಿಗರು ಬರುತ್ತಿದ್ದರು. ಅಂದಿನ ಈ ವೈಭವದ ಕುರುಹುಗಳು ಹಂಪಿಯಲ್ಲಿ ಇಂದಿಗೂ ನೋಡಬಹುದು. ಈಗಲೂ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶದ ಜನ ಹಂಪಿಗೆ ಬರುತ್ತಾರೆ. ಇಲ್ಲಿನ ದೇಗುಲ ಸೇರಿದಂತೆ ಅದ್ಭುತ ಪುರಾತನ ತಾಣಗಳಿಗೆ ಭೇಟಿ ನೀಡುತ್ತಾರೆ. ಬಿಸಿಗಾಳಿ ತುಂಬಿದ ಬಲೂನ್ನಲ್ಲಿ ಹಾರಾಡುತ್ತಾ ಹಂಪಿಯನ್ನ ವೀಕ್ಷಿಸಿ. ಹಂಪಿಯ ವೈಭವ ಒಂದೇ ದಿನದಲ್ಲಂತೂ ನೀವು ಕಣ್ತುಂಬಿಕೊಳ್ಳೋಕೆ ಸಾಧ್ಯವಿಲ್ಲ. ಒಂದು ವಾರ ಸುತ್ತಾಡಿದ್ರೂ ಅದೆಷ್ಟೋ ಸ್ಥಳ ನೋಡದೆ ಕೈಬಿಟ್ಟು ಬೇಸರ ಮಾಡ್ಕೊಂಡಿರ್ತೀವಿ. ಆದರೆ ಇನ್ಮುಂದೆ ಇಷ್ಟೆಲ್ಲ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಿಶ್ವ ಪಾರಂಪರಿಕ ತಾಣ ಹಂಪಿಯ ಸ್ಮಾರಕಗಳನ್ನು ಬಿಸಿಗಾಳಿ ತುಂಬಿದ ಬಲೂನ್ನಲ್ಲಿ ವೀಕ್ಷಿಸುವ ಸೌಲಭ್ಯ ಆರಂಭವಾಗಿದೆ. 7 ಮಂದಿ ಬಲೂನ್ ಬುಟ್ಟಿಯಲ್ಲಿ ಕೂರಲು ವ್ಯವಸ್ಥೆ. ಬೆಳಗ್ಗೆ 6:30ರಿಂದ 7:30ರವರೆಗೆ ಮಾತ್ರ ಈ ಸೌಲಭ್ಯವನ್ನ ಇವಾಲ್ಟ್ ಬ್ಯಾಕ್ ಹೋಟೆಲ್ ಕಲ್ಪಿಸಿದೆ. ಹೆಲಿಕಾಪ್ಟರ್ನಿಂದ ಹಂಪಿ ಬೈ ಸೈ ವೀಕ್ಷಣೆಗೆ ಸಿಕ್ಕ ಸ್ಪಂದನೆಯಿಂದ ಇದು ಪ್ರೇರಣೆ ಪಡೆದಿದೆ. ಹಂಪಿಗೆ ಇನ್ನಷ್ಟು ಪ್ರವಾಸಿಗರನ್ನ ಸೆಳೆಯಲು ಹಂಪಿ ಬೈ ಬಲೂನ್ ಆರಂಭಿಸಲಾಗಿದೆ. ವೀಕ್ಷಣೆಗಾಗಿ ಮುಂದಿನ 3 ದಿನಗಳಿಗೆ ಪ್ರವಾಸಿಗರು ಈಗಾಗಲೇ ತಮ್ಮ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಪೈಲಟ್ ಸಹಿತ ಏಕಕಾಲಕ್ಕೆ ಒಟ್ಟು 7 ಮಂದಿ ಬಲೂನ್ ಬುಟ್ಟಿಯಲ್ಲಿ ಸಾಗಬಹುದು. ಬಲೂನ್ ಹಾರಾಟಕ್ಕೆ 20,000 ರೂಪಾಯಿ ಶುಲ್ಕ. ಕಮಲಾಪುರದ ತಾತ್ಕಾಲಿಕ ಹೆಲಿಪ್ಯಾಡ್ ಮತ್ತು ವಿಜಯ ವಿಠಲ ದೇವಸ್ಥಾನದ ವಾಹನ ನಿಲುಗಡೆ ಸ್ಥಳದಿಂದ ಬಿಸಿಗಾಳಿ ಬಲೂನ್ಗಳು ಮೇಲಕ್ಕೇರುತ್ತವೆ. ಆಯಾ ದಿನದ ಗಾಳಿಯ ಚಲನೆ ಅನುಸಾರ ಈ 2 ಸ್ಥಳಗಳ ಪೈಕಿ ಒಂದು ಸ್ಥಳದಿಂದ ಬಲೂನ್ ಮೇಲೆ ಸಾಗುತ್ತದೆ. ಒಂದು ಸಲದ ಪ್ರಯಾಣಕ್ಕೆ ಒಬ್ಬರಿಗೆ 20,000 ಶುಲ್ಕ. ಬಹುತೇಕ ಸ್ಮಾರಕಗಳನ್ನ ವೀಕ್ಷಿಸಲು ಅವಕಾಶ ಸಿಗುವ ರೀತಿಯಲ್ಲೇ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಹೊತ್ತಲ್ಲಿ ಮಾತ್ರ ಬಲೂನ್ನಲ್ಲಿ ಪ್ರಯಾಣ ಸಾಧ್ಯ. ಹಂಪಿಯ ವೈಭವ ಹೀಗಿದೆ. ಕರ್ನಾಟಕದ ಭವ್ಯ ಇತಿಹಾಸದಲ್ಲಿ ಹಂಪಿಯ ಸ್ಥಾನ ಮಹತ್ವದ್ದು. ಹಂಪಿ ಕರ್ನಾಟಕದ ಪುರಾತನ ಪಟ್ಟಣಗಳಲ್ಲಿ ಒಂದು. ವಿಜಯನಗರ ಸಾಮ್ರಾಜ್ಯದ ವೈಭವದ ರಾಜಧಾನಿ ಹಂಪಿ. ಬೆಂಗಳೂರಿನಿಂದ ಹಂಪಿಗೆ ಇರುವ ದೂರ ಸುಮಾರು 376 ಕಿಲೋಮೀಟರ್. ಹಂಪಿಯ ಕಲ್ಲುಗಳಲ್ಲೂ ಹೇಳುತ್ತವೆ ಗತ ಇತಿಹಾಸದ ವೈಭವದ ದಿನಗಳ ಕಥೆಗಳನ್ನ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಹಂಪಿಯ ಸಾಕಷ್ಟು ಸ್ಮಾರಕಗಳು ಹೆಸರುವಾಸಿ. ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಹಂಪಿಯ ವೈಭವ ಮರೆಯಾಯಿತು. ಆದರೆ ಈ ವೈಭವಕ್ಕೆ ಸಾಕ್ಷಿಯಾದ ಸಾಕಷ್ಟು ಸಂಗತಿಗಳನ್ನ ಇಂದಿಗೂ ಹಂಪಿಯಲ್ಲಿ ನೋಡಬಹುದು. ಹಂಪಿಯ ಅವಶೇಷಗಳು ಸುಮಾರು 4,100 ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಇಲ್ಲಿ ಹಲವಾರು ಕೋಟೆಗಳು, ಪವಿತ್ರ ಸಂಕೀರ್ಣಗಳು, ದೇವಾಲಯಗಳು, ಕಲ್ಯಾಣಿಗಳು ಸೇರಿದಂತೆ ಅಂದಿನ ಇತಿಹಾಸಕ್ಕೆ ಸಾಕ್ಷಿಯಾದ ಸಾಕಷ್ಟು ತಾಣಗಳಿವೆ. ಅಂತೆಯೇ ಹಂಪಿಯಲ್ಲಿ ಸಾಕಷ್ಟು ಸುಂದರ ದೇವಸ್ಥಾನಗಳಿವೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.